ಇವ್ರದ್ದೊಂದು ಟೀಮ್ ಅಂತೆ, ಅವ್ರದ್ದೊಂದು ಟೀಮ್ ಅಂತೆ. ಫಸ್ಟ್ ಆಫ್ ಆಲ್ ಇವ್ರುಗಳಿಗೆ ಟೀಮು ಇದು ಸ್ವರ್ಗದಲ್ಲಿರೋರು ಒಂದು ಟೀಮು, ನರಕದಲ್ಲಿರೋ ಇರೋರು ಒಂದು ಟೀಮು ಅಂತ ಹೇಳಿರೋರು ಯಾರಪ್ಪ? ಯಾರು ಹೇಳವ್ರೆ? ನೀವು ಇವರೇ ಟೀಮ್ ಮಾಡ್ಕೊಂಬಿಟ್ರು ಆಯ್ತು. ಅವರು ಇವ್ರಿಗೆ ಅವ್ನು ಭಾರಿ ಗೇಮ್ ಮಾಡ್ತಾ ಇದ್ದಾನೆ, ಅವ್ನು ಅದು ಮಾಡ್ತಾ ಇದ್ದಾನೆ, ಇದು ಮಾಡ್ತಾ ಇದ್ದಾನೆ, ಸಿಂಪತಿ ಗಿಡಿಸ್ಕೊತ ಇದ್ದಾರೆ, ಅದು ಇದು. ಅವ್ರು ಹೋಗಿ ಅಲ್ಲಿ ಫೇಮ್ ತೊಗೊತವ್ರೆ. ಆಲ್ರೆಡಿ ಇವೆಲ್ಲ ಟಾಕ್ಗಳು ಇನ್ನೂ 2ನೇ ದಿನಕ್ಕೆ. ಒಂದು ತಿಳ್ಕೊಬೇಕಾಗಿರೋದು, ಅಲ್ಲಿ ಏನು ಗೇಮ್ ಮಾಡೋಕ್ಕಾಗುತ್ತೆ? ಏನು ಗೇಮ್ ಮಾಡೋಕ್ಕಾಗಲ್ಲ. ಜನಗಳನ್ನ ಎಂಟರ್ಟೈನ್ಮೆಂಟ್ ಮಾಡಬೇಕಷ್ಟೇ ಆಯಿತಾ. ಜನಗಳನ್ನ ಎಂಟರ್ಟೈನ್ ಮಾಡಬೇಕು ಆಯಿತಾ. ಜನಗಳು ಒಬ್ಬರಿಂದ ಎಷ್ಟು ಎಂಟರ್ಟೈನ್ ಆಗ್ತಾರೋ ಅವರನ್ನು ಕೊನೆ ತನಕ ಇಡಿಸಿರ್ತಾರೆ. ಅವ್ರ ಇಷ್ಟ ಆಗಿದ್ರೆ ಅವ್ರನ್ನ ವಿನ್ ಮಾಡ್ತಾರೆ ಅಷ್ಟೇ. ಅದರಲ್ಲಿ ಇವ್ರು ಅದು ಯಾವ ತೀರಿಗೆ ಗೇಮ್ ಆಡ್ತವ್ರೋ, ಇವರೇನು ನಾವು ಜಗಳ ಆಡ್ಬಿಟ್ರೆ ಇಷ್ಟ ಆಗ್ಬಿಡ್ತೀವಿ ಎಲ್ಲರಿಗೂ ಅಂತ ಅಂದ್ಕೊಂಡಿದ್ದಾರೋ ಏನು ಅಂತಲೇ ಅರ್ಥ ಆಗ್ತಿಲ್ಲ. ಒಬ್ಬರು ನೀರು ಕೇಳಿದ್ರೆ ಒಬ್ಬರು ಹೊಟ್ಟೆ ಹಾಸ್ಕೊಂಡಿದ್ದಾರೆ. ಅದಕ್ಕೆ ತಿನ್ನೋಕ್ಕೂ ಕೂಡ ಪ್ರಾಬ್ಲಮ್ ಆಗ್ತದೆ ಅವ್ರಿಗೆ. ಕುಡಿಯೋ ನೀರಿಗೆ ಪ್ರಾಬ್ಲಮ್ ಆಗ್ತದೆ. ಅವರೆಲ್ಲರೂ ವಾಶ್ರೂಮ್ಗೆ ಹೋಗ್ಬೇಕಂದ್ರೆ ಪ್ರಾಬ್ಲಮ್ ಆಗ್ತದೆ. ಇದನ್ನು ಇವಾಗ ಬಿಗ್ ಬಾಸ್ ರೂಲ್ಸ್ ಈ ಥರ ಮಾಡಿದ್ದಾರೆ. ಬಟ್ ನಾವು ಹೆಂಗೆ ಹೊಂದಾಣಿಕೆ ಮಾಡಿಕೊಂಡು ಇದನ್ನು ಸಾರ್ಟ್ ಔಟ್ ಮಾಡ್ಕೊಬೋದು ಆಯಿತಾ. ಇದನ್ನ ಹೆಂಗೆ ಇನ್ನೂ ಚೆನ್ನಾಗಿ ತೊಗೊಂಡು ಹೋಗ್ಬೋದು. ಈ ಥರ ಕೂತ್ಕೊಂಡು ಒಬ್ಬರಾರ ಯೋಚನೆ ಮಾಡಲಿಲ್ವಲ್ಲ. ಇವ್ರದ್ದೊಂದು ಟೀಮ್ ಅಂತೆ, ಅವ್ರದ್ದೊಂದು ಟೀಮ್ ಅಂತೆ. ಫಸ್ಟ್ ಆಫ್ ಆಲ್ ಇವ್ರುಗಳಿಗೆ ಟೀಮು ಇದು ಸ್ವರ್ಗದಲ್ಲಿರೋರು ಒಂದು ಟೀಮು, ನರಕದಲ್ಲಿರೋ ಇರೋರು ಒಂದು ಟೀಮು ಅಂತ ಹೇಳಿರೋರು ಯಾರಪ್ಪ? ಯಾರು ಹೇಳವ್ರೆ? ನೀವು ಇವರೇ ಟೀಮ್ ಮಾಡ್ಕೊಂಬಿಟ್ರು ಆಯಿತಾ. ಅಲ್ಲಿ ಗೇಮ್ ಆಡಿಸ್ತಿದ್ದಾರೆ ಬಿಗ್ ಬಾಸು. ಏನಂದರೆ ಸ್ವರ್ಗದವ್ರನ್ನ ನಾಮಿನೇಟ್ ಮಾಡೋ ಥರ, ನರಕದಲ್ಲಿರೋರು ಗೇಮ್ ಆಡಿ ಇವ್ರಿಗೆ ಅಧಿಕಾರ ಕೊಟ್ಟು ನಾಮಿನೇಟ್ ಮಾಡೋ ಥರ. ಅಂದರೆ ಅಲ್ಲಿ ಯಾರನ್ನೂ ಟೀಮೇ ಫಾರ್ಮ್ ಮಾಡಿಲ್ಲ ಬಿಗ್ ಬಾಸ್. ಅಲ್ಲಿ ಯಾರೂ ಟೀಮ್ ಅಲ್ಲ. ಸ್ವರ್ಗದಲ್ಲಿರೋರು, ನರಕದಲ್ಲಿರೋರು ಎಲ್ಲ ಜನಗಳು. ಆ್ಯಂಡ್ ಅಲ್ಲೊಂದಷ್ಟು ರೂಲ್ಸ್ಗಳಿದೆ ಆಯಿತಾ. ಸ್ವರ್ಗದಲ್ಲಿರೋರಿಗೆ ಒಂದಷ್ಟು ರೂಲ್ಸ್ ಇದೆ, ನರಕದಲ್ಲಿರೋರಿಗೆ ಒಂದು ರೂಲ್ಸ್ ಇದೆ. ಬಟ್ ಇಲ್ಲಿ ಯಾರೂ ಟೀಮ್ ಅಲ್ಲ ಆಯಿತಾ. ಇವರೇ ಮಾಡ್ಕೊಂಬಿಟ್ರು. ಸ್ವರ್ಗದಲ್ಲಿರೋರು ಟೀಮು, ನರಕದಲ್ಲಿರೋರು ನಾವು ಟೀಮು ಆಯಿತಾ. ಅವ್ರು ಇಲ್ಲಿ ಬಂದು ಮಾತಾಡಬಾರ್ದು, ಅಲ್ಲೋಗಿ ಅವ್ರಿಗೆ ಮಾತಾಡಬಾರ್ದು. ನಾವು ಸ್ಟ್ರಾಟಜಿ ಮಾಡಬೇಕು, ನಾವು ವಿನ್ ಆಗಬೇಕು. ಎಲ್ಲಪ್ಪ ವಿನ್ ಆಗ್ತೀರಾ? ಏನು ವಿನ್ ಆಗ್ತೀರಾ? ಏನು ಗೇಮ್ ಆಡಿಸ್ತವ್ರೆ? ನೀವು ಟೀಮ್ ಮಾಡ್ಕೊಂಡು ಅದು ಗುಂಪು ಕೂತ್ಕೊಂಡು ಎಲ್ಲರಿಗೂ ಬೈದಾಡ್ಬಿಟ್ರೆ ವಿನ್ ಆಗ್ಬಿಡ್ತೀರಾ? ಅದೇನು ತಲೆ ಬಿಡೋನು ಅರ್ಥ ಆಗ್ದಂಗೆ ಆಟ ಆಡ್ತಾರಲ್ಲಪ್ಪ. ಅದೇನು ಅಂತ ನನಗೆ ಲಾಜಿಕೇ ಅರ್ಥ ಆಗಿಲ್ಲ. ಅವ್ರು ಬಿಗ್ ಬಾಸ್ ಅಂದರೆ ಹೆಂಗೆ ಥಿಂಕ್ ಮಾಡಿದ್ದಾರೆ ಅಂತಲೇ ಅರ್ಥ ಆಗಿಲ್ಲ ನನಗೆ. ಅದೇನು ಬಿಗ್ ಬಾಸ್ ಅಂದರೆ ಜನಗಳನ್ನ ಎಂಟರ್ಟೈನ್ ಮಾಡೋದು ಅಂತ ಥಿಂಕ್ ಮಾಡೋರು, ಅಥವಾ ನಾವು ಜಗಳ ಆಡ್ಕೊಂಡು ಒಂದಷ್ಟು ದಿನ ಪುಷ್ ಮಾಡಿಬಿಡೋಣ ಅಂತ ಥಿಂಕ್ ಮಾಡಿಕೊಂಡು ಹಂಗೆ ಮಾಡ್ತಾರೋ ಏನು ಅಂತಲೇ ಅರ್ಥ ಆಗಿಲ್ಲ. ಬಟ್ ಜಗಳ ಒಂದು ಮಾಡ್ತಾರೆ ನೀಟಾಗಿ, ಮಾತಿ ಮುಂಚೆ ಆಯಿತಾ. ಮುನ್ಸ್ಕೊಳ್ಳೋದು, ಜಗಳ ಮಾಡೋದು, ಜನಗಳ ಮಧ್ಯೆನೇ ಹೊಂದಾಣಿಕೆನೇ ಇಲ್ಲ. ಒಬ್ಬರು ಮಧ್ಯನಾರ ಒಂದು ಚೂರಾರ ಹೊಂದಾಣಿಕೆ ಅನ್ನೋದು ಐತಾ ಇವ್ರ ಮಧ್ಯ? ಒಂದು ಚೂರು, ಒಂದು ಚುಂಟಿ. ಇವಾಗ ಇವ್ರ ಜೊತೆ ಒಬ್ರು ಜೊತೆ ಕೂತ್ಕೊಂಡು ಆರಾಮಾಗಿ ಮಾತಾಡಿರ್ತಾರೆ. ನೆಕ್ಸ್ಟ್ ಹೋಗ್ಬಿಟ್ಟು ಅವ್ರ ಬಗ್ಗೆನೇ ಫಿಟ್ಟಿಂಗ್ ಇಡ್ತಾ ಇರ್ತಾರೆ. ಅಯ್ಯೋ ಏನಪ್ಪ ಇದು? 2ನೇ ದಿನಕ್ಕೆ ಈ ರೇಂಜಿಗೆ ಮಾಂಜಗಳು ಇವ್ರದೆಲ್ಲ. ಆಮೇಲೆ ಎಪಿಸೋಡ್ ವಿಚಾರಕ್ಕೆ ಬಂದರೆ ಮಾನ್ಸ ಅವರು, ಚೈತ್ರ ಕೊಟ್ಟೋರವ್ರಂತೂ ಮೆಣಸಿನ್ಕಾಯಿ, ಅದೂ ಕಮ್ಮಿ ಮೆಣಸಿನ್ಕಾಯಿ ಅಲ್ಲ, ಚಿಕ್ಕ ಖಾರ ಮೆಣಸಿನ್ಕಾಯಿ ಕಣಪ್ಪ. ಒಂಚೂರು ತಿಂದ್ರೂ ಬಾಯಲ್ಲಿ. ಮಾನಸ ಅವರು ಒಂದು ರೇಂಜಿಗೆ ಸರಿಯಾಗಿದ್ದಾರೆ ಆಯಿತಾ. ತುಕಾಲಿ ಅವರು ಕಷ್ಟ ಇವಾಗ ಒಂಚೂರು ಅರ್ಥ ಆಗ್ತದೆ. ತುಕಾಲಿ ಅಣ್ಣ, ಆ್ಯಕ್ಚುಲಿ ತುಕಾಲಿ ಅವರು ಬೀನ್ ಬ್ಯಾಗ್ ಮೇಲೆ ಕೂತ್ಕೊಂಡು ವರ್ತೂರವರು, ತುಕಾಲಿ ಅವರು ಮಾತಾಡಿಕೊಂಡು ಸೀಸನ್ ಫುಲ್ಲು ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ. ಹಾಗೆ ಮಾನಸ್ ಅವ್ರಿಗೂ ಈ ಸೀಸನ್ನು ಅದೇ ಥರ ಗೋಲ್ಡ್ ಚೈನ್ ಹಾಕೊಂಡಿರೋರು ಬಿಗ್ ಬ್ಯಾಗ್ ಪಾರ್ಟ್ನರ್ ಆಗಂಗೆ ಅವರೇ ಚೈನ್ ಸುರೇಶ್ ಅವರು ಆಯಿತಾ. ಇಬ್ಬರು ಕೂತ್ಕೊಂಡು ಹಂಗೆ ಮಾತಾಡ್ತಾ ಇರ್ತಾರೆ. ಸೊ ಹೋದ ಸೀಸನ್ ಲೆಗೆಸಿ ಇನ್ನೂ ನೆಕ್ಸ್ಟು ಹಿಂಗೆ ಕಂಟಿನ್ಯೂ ಆಗಂಗಿದೆ. ಆ್ಯಂಡ್ ಐಶ್ವರ್ಯ ಅವರು ಅವ್ರನ್ನವ್ರು ಅದು ಏನು ಅಂದ್ಕೊಂಡವ್ರು ಏನೋ ಗೊತ್ತಿಲ್ಲ. ಏನಾರ ಕೈಲಿ ಹಿಡ್ಕೊಂಡು ಇದು ಬೇಕಾ, ನಾನು ಬೇಕಾ, ಏನಾರ ಟವಲ್ ಹಿಡ್ಕೊಂಡು ಟವಲ್ ಬೇಕಾ, ನಾನು ಬೇಕಾ, ನೀರು ಹಿಡ್ಕೊಂಡು ನೀರು ಬೇಕಾ, ನಾನು ಬೇಕಾ, ಏನು ಮಾತೇ ಬರಲ್ಲ. ಆಮೇಲೆ ಅವರು ಶಶಿರ್ ಅವರ ಜಾತಕನ ನೋಡ್ತಾಯಿದ್ರು. ಅವರ ಕೈಯ ರೇಖೆಗಳನ್ನ ನೋಡಿಕೊಂಡು ಇವರು ಹಿಂದೆ ಏನಾಗಿದೆ, ಮುಂದೆ ಏನಾಗುತ್ತೆ, ಅದು ಇದು ಅಂತ ಹೇಳ್ಬಿಟ್ಟು ಎಲ್ಲ ಹೇಳ್ತಾಯಿದ್ರು. ಅದೇನೋ 3 ಹುಡುಗಿಯರು ಬೇರೆ ಬಂದು ಹೋಗಿದ್ದಾರಂತೆ. ನಮ್ಮ ಫ್ರೆಂಡ್ದು ಒಂದು ಸತಿ ಕೈ ತೋರಿಸ್ಬೇಕಣಪ್ಪ. ನಂಗೆ ಕ್ಯೂರಿಯಸ್ ಇದೆ, ಆ ಮಗನ ಲೈಫಲ್ಲಿ ಎಷ್ಟು ಜನ ಇನ್ನೂ ಲೆಕ್ಕ ಸಿಕ್ಕಿಲ್ಲ ಆಯಿತಾ. ಅವ್ರನ್ನ ಒಂದು ಸತಿ ಕರ್ಕೊಂಡೋಗಿ ಚೈತ್ರ ಅವ್ರ ಹತ್ರ ತೋರಿಸ್ಬೇಕು. ಕರೆಕ್ಟಾಗಿ ಒಂದು ಲೆಕ್ಕ ಸಿಗ್ಬೋದು ಅನಿಸುತ್ತೆ. ಆಮೇಲೆ ಅವರು ನಾಮಿನೇಷನ್ ಆಗಿರುತ್ತೆ. ಸೊ ಜಗದೀಶ್ ಅವರು
ಬರ್ತಾರೆ, ಎಲ್ಲಿ ಮಂಕೊಳ್ಳೋ ಜಾಗ ಇರುತ್ತಲ್ಲ ಅಲ್ಲಿಗೆ ಬರ್ತಾರೆ. ಅಲ್ಲಿ ಗೌತಮಿ ಅವರು ಕೂತಿರ್ತಾರೆ. ಅವಾಗ ಅವ್ರಿಗೆ ಹೇಳ್ತಾರೆ, ನೋಡು ಇವಾಗ ಅಲ್ಲಿ ಏನೇನು ನಾಮಿನೇಷನ್ ಆಯಿತೋ ಎಲ್ಲ ನಾನು ಅಂದ್ಕೊಂಡಂಗಾಗಿದೆ, ಎಲ್ಲ ನನ್ನ ಆರ್ಡ್ರ್ ಮೇಲೆ ನಡೀತದೆ. ನಾನು ಅಲ್ಲೋಗಿ ಏನೇನು ಹೇಳಿದ್ನೋ, ಏನೇನು ಪ್ಲ್ಯಾನ್ ಮಾಡಿದ್ನೋ, ಯಾರ್ಯಾರು ವಿನ್ ಆಗಬೇಕು, ಏನೇನಾಗಬೇಕು ಅಂತ ಇದ್ನೋ ಅದೇ ಥರ ಆಗಿದೆ. ಯಾರ್ಯಾರು ನೇಮ್ ತೊಗೋಬೇಕು ಎಲ್ಲ ನನ್ನ ಪ್ಲ್ಯಾನ್, ಎಲ್ಲ ನಾನೇ ಮಾಡ್ತಾ ಇರೋದು ಆಯಿತಾ. ಇಲ್ಲಿ ಅಲ್ಲಿ ಎಲ್ಲ ನಾನೇ ಮ್ಯಾನೇಜ್ ಮಾಡ್ತಾ ಇರೋದು. ಐ ಆಮ್ ದ ಸೆಂಟರ್ ಆಯಿತಾ, ಐ ಆಮ್ ದ ಮೇನ್ ಲೀಡ್ ಆಫ್ ದಿಸ್ ಟೀಮ್ ಅಂತ ಹೇಳ್ಬಿಟ್ಟು ಹೇಳೋಗ್ತಾರೆ. ಅವ್ರ ಗೌತಮಿಯವರ ಫೇಸ್ ರಿಯಾಕ್ಷನ್ ನೋಡಬೇಕಾಗಿತ್ತು. ಪುಂಗು ಅಂದರೆ ತಾಜ್ ಮಹಲ್ನೇ ನಂದು ಅನ್ನಂತೆ ಅನ್ನೋ ಥರ ನೋಡ್ತಾಯಿದ್ರು ಅವರು. ಏನಿವ ಈಗ ಈ ಥರ ಭ್ರಮೇಲಿದ್ದಾರಲ್ಲ, ಇಷ್ಟೊಂದು ಭ್ರಮೇಲಿ ಇದ್ಕೊಂಡು ಇಲ್ಲಿಗೆ ಹೆಂಗೆ ಬಂದರು ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದಾರೆ ಹಿಂಗೆ. ಹಾಂ ಹೌದೌದು, ಇನ್ನು ಏನೋ ಮಾತಾಡೋಕ್ಕಾಗಲ್ಲ. ಏನಪ್ಪ ಈ ಥರ ಭ್ರಮೇಲಿದೆಯಾ, ಹಾಸ್ಪಿಟ್ಲ್ಗಾರ ಕರ್ಕೊಂಡು ಹೋಗೋಣ ಅಂದರೆ ಇದು ಬೇರೆ ಬಿಗ್ ಬಾಸ್ ಹೌಸು, ಅವರೇ ಏನಾರ ಬಂದು ಕರ್ಕೊಂಡು ಹೋಗ್ಬೇಕು. ಸೊ ಹಂಗಾಗಿ ಅಯ್ಯೋ ಪಾಪ ಅನ್ನೋ ಥರ ಹಿಂಗೆ ನೋಡ್ತವ್ರೆ. ಏನು ಅಂದ್ಕೊಳ್ಳಿ ಬಿಡಪ್ಪ, ಸುಮ್ಮನೆ ಯಾಕೆ ನಮಗೆ ಅಂತ ಹೇಳ್ಬಿಟ್ಟು ಗೌತಮಿಯವರು. ಸೊ ಪಾಪ ಅವರೊಂದು ಸ್ವಲ್ಪ ಡೀಸೆಂಟ್ ಆಟ ಆಡ್ತಾಯಿದ್ದಾರೆ. ಆ್ಯಕ್ಚುಲಿ ಆ ಮನೆಯಲ್ಲಿ ಸ್ವಲ್ಪ ಕಾಮಾಗಿರೋಣ, ಸೊ ಚೆನ್ನಾಗಿರೋಣ, ಎಂಟರ್ಟೈನಿಂಗ್ ಆಗಿ ತಗೊಂಡೋಗೋಣ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಮೈಂಡ್ ಸೆಟ್ ಇದೆ. ಅಂದರೆ ಅದು ಗೌತಮಿ ಅವರಲ್ಲಿ ಅಂತ ಅನ್ನಿಸ್ತು. ಆ್ಯಂಡ್ ಧರ್ಮ ಅವರು ಸ್ವಲ್ಪ ಕಾಣಿಸ್ಕೊಂತಿಲ್ಲ, ಅವರಲ್ಲೂ ಈ ಥರ ಒಂದು ವಿಚಾರ ಇದೆ. ಬಟ್ ಅವ್ರು ಇನ್ನೊಂದು ಸ್ವಲ್ಪ ಓಪನ್ ಅಪ್ ಆಗಬೇಕು. ಧರ್ಮ ಅವರು ಅದೆಲ್ಲ ಅವ್ರೆ ಅಂತಲೇ ಗೊತ್ತಾಯ್ತಲ್ಲ. ಅದು ಬಿಟ್ಟರೆ ಗೌತಮಿಯವರ ಒಂದು ಥಾಟ್ ಚೆನ್ನಾಗಿ ಹೋಗ್ತದೆ. ಹೋಪ್ ಅವರು ಚೆನ್ನಾಗಿ ಮುಂದುವರಿಬೇಕು. ಕೊನೆಯದಾಗಿ ಮಂಜು ಅವರ ಕಾಮಿಡಿ ಜೊತೆಗೆ ಈ ಎಪಿಸೋಡ್ ಎಂಡ್ ಆಗುತ್ತೆ. ಹೋಪ್ ಮುಂದಿನ ದಿನಗಳಲ್ಲಿ ಮಂಜು ಅವರು ತುಂಬ ಎಂಟರ್ಟೈನ್ ಮಾಡೋಂಗೆ ಕಾಣಿಸ್ತಿದ್ದಾರೆ. ಸೊ ನೋಡುವ ಏನೇನಾಗುತ್ತೆ ಅಂತ ಹೇಳ್ಬಿಟ್ಟು. ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಆದರೂ ಮಾಡಿ, ಏನಾದರೂ ಒಂದು ಮಾಡಿ ಹಾಗೆ ಹೋಗಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.